ಮಂಗ ಮಾಡ್ದು ಸಾಯಿಸಿರೋದು ಮಂಗ ಹೊಟ್ಟಲ್ಲಿ ಹೊಡ್ತು ಮಂಗನೇ ತಾಯಾದವಳ ಏನು ಅವಳು ಏನು ತಪ್ಪು ಮಾಡಿದ್ಲೋ ನನಗೆ ಹೇಳ್ತಿತ್ತಿಲ್ಲಪ್ಪ ಯಾಳ ಮಲ್ಲಿನೇ ಕಣ್ಕಂದ ಅವಳು ಏನು ಮಾಡಿದ್ಲೋ ನಂಗೆ ಗೊತ್ತಿಲ್ಲ. ಒಂದು ಪಕ್ಕದ ಗಂಡು ಹೊಡೆದು ಸಾಯಿಸೋನಲ್ಲ ನಿನ್ನ ಮಗಳ ಅನ್ನೋ ಗಂಟ ಓಡೋದು ಮನೆಯಿಂದ ಅಲ್ಲಿ ಜಾಗದಲ್ಲಿ ಸಾಯಿಸಿ ಮನಗಿಸಿದ್ನ. ಜೀವ ಆಡ್ತಿತ್ತು. ಆಂಬ್ಲೆನ್ಸಿಗೆ ತಗೋಗಿ ಅಂದು ಕಾರ್ಗೆ ತಗೊಂಡು ಹೋಗಿ ಹೊಲ್ತಾಗ ತಗೋಗಿ ಬೇಯಿಸ್ಬಿಟ್ಟವನು. ಆಂಬ್ಲೆನ್ಸಿಗೆ ತಗೋಗಿನಿಲ್ಲ, ಆಸ್ಪತ್ರೆಗೆ ಹೋದ್ರೆ ಇವೆಲ್ಲ ಅಂತ ಗುದ್ಲೇಲಿ ಗುದ್ಲೇಲಿ ಹೊಡೆದವನಲ್ಲ ಇಲ್ಲಿಗೆ ಸೀಳೋಗಿತ್ತು. ತಲೆ ಸೀಳೋಗಿ ಎಲ್ಲ ರೀತಿತ್ತು. ಇಲ್ಲಿಗತ್ತು ಲೋಟ ಹಾಕೊಂಡು ಗಲ್ಗಲೇಪ ಪಾಟಿ ಬೀಳ್ತಿತ್ತು ಕಣಪ್ಪ. ಇನ್ನೇನು ಮಾಡಿ ಹೊಡೆದು ಇನ್ನು ಸಾಯಿಸ್ಬಿಟ್ಟ ಮೇಲೆ 2 ಏಟ 3 ಏಟ ಇನ್ನೇನು ಯಾರಿದ್ರು ಯಾರೂ ತಡ್ಕೊಂಡಿಲ್ಲ. ಅಯ್ಯಪ್ಪ ಅಂದ್ಲಂತ ಅಷ್ಟೇ. ಯಾರೋ ಕೇಳ್ಕೊಂಡು ಓಡೋದ್ರು. ಓಡೋಗೋ ಗಂಟ ಮುಗ್ದೋಗಿತ್ತು ಎಲ್ಲ. ಬಿದ್ದಿದ್ಲು ಕಣ್ಣು ಮುಚ್ಕೊಂಡು ಎತ್ತಾಕೊಂಡು ಹೋಗಿ ಆಂಬ್ಲೆನ್ಸ್ಗೆ ಆಸ್ಪತ್ರೆಗೆ ಅನ್ನಲ್ಲ ತಗೊಂಟದ್ ಇದಕ್ಕೆ ಹಾಕೊಂಡು ಕಾರ್ಗೆ ಹಾಕೊಂಡು ಅವನೇ ಹಾಕೊಂಡು ತಗೊಂಡೋಗಿ ಮೈದನ ಮಂಗನಿ ಅಲ್ಲಿ ರೋಡ್ನಲ್ಲಿ ತನ್ಯಾನ್ಗೆ ಹಾಕೊಂಡು ಅಲ್ಲಿ ಕಣಿ ನೋಡಿತಾವ ಹೊಲ್ಗೊಳವ ಅಲ್ಲಿ ಬೇಯಿಸಿರೋದು. ಅಲ್ಲಿ ಬೇಯಿಸ್ಬಿಟ್ಟು ಊರವ್ರಿಗೆ ಗೊತ್ತಿಲ್ಲ ಅವ್ರನ್ನ ಬೇಯಿಸಿರೋದು 5 ಆಳು ಇದ್ರಂತ ಅಲ್ಲಿ. ನನಗೆ ಬಂದು ನನ್ನ ಮಗಳು ಚೆಂದಾಗಿದ್ದಾಳೆ ಆಸ್ಪತ್ರೆಗೆ ಫೋನ್ ಮಾಡಿ ಅಂದಾಗ ಅಯ್ಯೋ ನಿನ್ನ ಮಗಳು ಬೇಯಿಸಿ ಎಷ್ಟೊತ್ತಾಯ್ತವ ಅಂದರು ಜನಗಳು ನೋಡ್ಕೊಬಂದವರು. ಒಂದು ಹುಡ್ಗ ಕುಟ್ರೆ ತಗೋಗಿದ್ದಿ ಕಣಮ್ಮ ಬೇಯ್ತದ ಅಂದ. ಆಗ ನನಗೆ ಬಂದ್ಬಿಡ್ತವಪ್ಪ, ನನಗೆ ತೋರಿಸಿಲ್ಲಪ್ಪ ಇಲ್ಲಿ ನೋಡಿದ್ದೀಯ. ಕಾರ್ಗೆ ತಗೊಂಡು ಹೋದ್ರಲ್ಲ ಹೊರ್ಗಿತಿ ಒಂದು ಕೂತ್ಕೋಬೋದ. ಏನೂ ಜಗಳ ಇಲ್ಲ, ಎಲ್ಲ ಹೋಯ್ತಿದ್ಲಂತ ಆಸ್ಪತ್ರೆಗೆ ಅಂದ್ಕೊಂಡು ಅದ ಯಾರೋ ಫೋನ್ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ತೋರಿದ್ರಂತ ಮಗನ್ಗೆ. ಕೂಟ್ರಲ್ಲಿ ಒಂದ್ಗೆ ಹೋಯ್ತಾನ ಒಂದೊಂದ್ಗೆ ಯಾರೊಂದ್ಗೆ ಹೋಯ್ತಾ ಇದ್ದ. ಎಲ್ಲೆಲ್ಗೋ ಹೋಯ್ತಾಳೆ ಹಿಂಗೆ ತಿರುಗ್ತಾವಳೆ ಅಂತ ಹೆಣ್ಮಕ್ಳಿಗೆ ಹೇಳಿ ಅವನಿಗೆ ತಲೆ ಕೆಡಿಸಿ ಮಗನ್ಗೆ ಹಂಗೆ ಮಾಡೋರು ಕಣ್ಕಂತ. ಆ ಮಗ ಹಂಗೆ ಮಾಡೋನು. ನನ್ನ ಮಗಳ ಮದುವೆಗೆ 33 ವರ್ಷ ಆಗೋಗದ. ಮಗನಿಗೆ 30 ವರ್ಷ. ಈಗ ಹೊಡೆದವನಲ್ಲ ಅವನಿಗೆ 30 ವರ್ಷ. 2 ಮಕ್ಕಳವ ಗಂಡು ಮಕ್ಕಳು. ಅವನ ಅಲ್ಲಿ ಅವನ ಆರಾಮ್ಸಿಲಿ ಇದಿರ್ತಾವ ಬಂಡಿ ಪಾಳ್ಯದಲ್ಲಿ. ಅವ್ರ ಯಜಮಾನ್ರು ಅವನು ಇಬ್ಬರೇ ಇದ್ರು. ಅವನ ಯಜಮಾನ ಇಡ್ತೀವಿ ಅಂದಾಗ ಮಾತಾಡ್ದವನಲ್ಲ. ಅವನೇನು ಮಾಡ್ತಿತ್ತಿಲ್ಲ, ಬೊಗಳ್ಕತ್ತಿತ್ತು, ಮುದವಿ ಹೋಯ್ತಿತ್ತು, ಹೊಡಿತಿತ್ತಿಲ್ಲ. ಎದ್ರಕತ್ತಿದ್ನ ದೊಡ್ಡ ಹೆಂಗ್ಸು ಅವ್ನ ಕುಳ್ಳ ಹೋಯ್ತಿದ್ದ ಎದ್ರಕೊಂಡು. ಮಂಗ್ ಬಂದು ಮಾಡಿರೋ ಕೆಲಸ. ಈಗ ಇಷ್ಟೆಲ್ಲ ಆದ್ಮೇಲೆ ತಾಯಿ ಜೊತೆ ಕೂತು ಮಾತುಕತೆ ಆಡುವ ತಾಯಿನೇ ಸಾಯಿಸುವಂಥದ್ದೇನು ಮೊಮ್ಮಗ? ಅದೆಂತ ಮೊಮ್ಮಗ? ಅಯ್ಯೋ ಅದೆಂತ ಮೊಮ್ಮಗನ ನನಗೇನು ಗೊತ್ತಪ್ಪ. ತಾಯಿ ಮಾತಾಡ್ಸಿ ಯಾವ ಕಾಲ ಆಗಿದ್ದವನು. ಒಂದು 5-6 ವರ್ಷ ಹುಡುಗನಲ್ಲಿ ಮಾತಾಡ್ಸಿದ್ದಂತ. ಅದೇನು ಮಾತೇ ಆಡಿಸ್ತಿತ್ತಿಲ್ಲ. ನಮ್ಮ ತಾಯಿ ಅಂತಲೇ ಮಾತಾಡಿಸ್ತಿತ್ತಿಲ್ಲ. ನನ್ನ ಅಜ್ಜಿ ಅಂತಲೂ ಮಾತಾಡ್ಸಲ್ಲ. ನಾನು ಸಾಕಿರವ ಒಂದು ಕಂಕಳ ಅಡಿಬಾರ್ದಂಗ ನನ್ನ ಅಜ್ಜಿ ಅಂತ ಮಾತಾಡಿಸ್ತಿತ್ತಿಲ್ಲ. ಅಲ್ಲ ನೀವು ಹೋಗಿ ಈ ಗಲಾಟೆ ಎಲ್ಲ ಆಯ್ತಿತ್ತಂತಲ್ಲ, ಅವಾಗೇನು ಕೇಳಿ ಇದು ಮಾಡ್ತಾರೆ? ಏನು ಕೇಳಕ್ಕಂತಿದ್ದ ಅವ. ಏನು ಕೇಳ ಅಲ್ಲಿ ಯಾರಿದ್ದರು ಗಲಾಟೆ ಮಾಡಕ್ಕ ಫೋನಲ್ಲಿ ಮಕ್ಕಳಿಗೆಲ್ಲ ಹೇಳ್ತಾವನ ನಾನು ಸಾಯಿಸ್ಬಿಡ್ತಾನ, ನಾನು ಹೊಂಟೋಯ್ತೀನಿ ಕಣವ ಅಂತ ನನ್ನ ತಮ್ಮ 30,000 ಇಸ್ಕೊಂಡ್ಹೊಂಟೋಗಿದ್ದ ಕಣಪ್ಪ 3 ದಿನ. ಹೊಂಟೋಗಿ ಎಲ್ಲೆಲ್ಲ ಫೋನ್ ಮಾಡಿಸಿ ಕರೆಯಿಸ್ಕೊಂಡು ಅವಳ ಇಲ್ಲಿಗೆ ಅಳಮಾರಿಸ್ಕೊಂಡು 3 ತಿಂಗಳು 4 ತಿಂಗಳು ಆಗಕ್ಕೆ ಬತ್ತು ಮಚ್ಚರ ಮಡಿಕೊಂಡಿದ್ನಿ ಅಂತ ಸಾಯಿಸಿರೋದು. ಯಾರು ಏನು ಗಲಾಟೆ ಇತ್ತಿಲ್ಲ. ಅಷ್ಟಿತ್ತು ತಿನ್ಕೊಂಡು ಉಣ್ಕೊಂಡು ಇಲ್ಲೇ ಓಡಾಡ್ತಿದ್ದ. ಎದುರಿಸ್ತಿದ್ನಲ್ಲ ಫೋನಲ್ಲಿ ಗಂಡ ಹೇಳ್ತಿದ್ನಲ್ಲ ಹೆಣ್ಮಕ್ಳಿಗೆ ಅವ್ರಿಗೆ ಮಗನಿಗೆಲ್ಲ. ಆಗ ಕೇಳ್ಕೊತಿದ್ಲಲ್ಲ ಬಂದು ಅಳ್ತಿದ್ದ ನನ್ನನ್ನು ಕೇಳ್ಕೊಂಡು ನಾನು ಸಾಯಿಸ್ಬಿಡ್ತಾರೆ ಮಡ್ಗಲ್ಲ ಅಂತ. ಹಂಗಂದಾಗ ನಾನು ಸಾಯಿಸ್ಬಿಡ್ತಾರೆ ಒಬ್ಬ ಮನ್ಸನ್ನ ಹೋಗು ಸುಧಾ ಸುಮ್ಮನೆ ಅನ್ನೋದು. ಇಲ್ಲೇ ಓಡಾಡ್ತಿದ್ದ ಕಣಪ್ಪ. ಅಟ್ಟಿಲಿ ಅಡ್ಗೆ ಮಾಡ್ಕೊ ಊಟ ಮಾಡಿಸ್ಕೊಡ್ತಿದ್ದಿಲ್ಲ. ಅಲ್ಲಿ ಪಕ್ಕದ ಮಲ್ಲಿ ನಾನು ಆರ್ಗಿತಿ ಮಲ್ಲಿ ನಮ್ಮ ಭಾವನ ಮಗ ಅವನ ಕಿರಿಯಮ್ಮ ಅವ್ರ ಮಲ್ಲಿ ಊಟ ಮಾಡ್ತಿದ್ಲು. ಕರ್ಕೋಗಿ ಇಕ್ತಿದ್ದ ನಮ್ಮ ಅಕ್ಕಯ್ಯ. ಇಕ್ತಿದ್ದು ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಮನೆ ಕತ್ತಿದ್ದ ಇಲ್ಲಿ ಸಾಯಿಸ್ಬಿಡ್ತಾರೆ ಅಂತ. ಹಂಗೆ ತಲೆ ಮರೆಸ್ಕೊಂಡಿದ್ಲಲ್ಲ. ನಾತ್ರ ಸಿಕ್ಕಲ್ಲ ಅವಳು. ಅಗ್ಲತ್ತೆ ಸಾಯಿಸೋಗು ಅಂತ ಯಾರೋ ತೀರ್ಮಾನ ಮಾಡಿ ಕಳಿಸವ್ರ ನೇನ ಜನ. ಈಗ ಅವರು ಊರು ವಾಪಸ್ ಬಂದು ಎಷ್ಟು ದಿನ ಆಗಿತ್ತು ನಿಮ್ಮ ಮಗಳು? 3-4 ತಿಂಗಳಾಗೋಗಿತ್ತು. ಹೊಂಟೋಗಿದ್ಲು 3 ದಿನ ಹೊಂಟೋದ್ಲು. ಬಂದ್ಲು ಹೋಗಿದ್ದು ಸಂದ ಹೊತ್ತಿಗೆ ಬಂದವಳ. ಎದುರಿಸ್ತಾರಲ್ಲ ಇಲ್ಲೆಲ್ಲ ಎದುರಿಸ್ಲ ಬೆಳಗಾಗಿ ನನ್ನ ಮನೆ ತವೆ ಇದ್ದು ನಾನು ಒಳಗೆ ಚಪಾತಿ ಇಟ್ಟು ಕಲಿಸ್ತಾವೆ. ನೀವು ಹೊಂಟೋಗಿಲ್ಲ ಈ ಓಣಿ ಕಣ್ಕಂದ ಹೋಗಿ ಸರ್ಗುರ್ತಾವ ಬಸ್ ಹತ್ತಿ ಮೈಸೂರ್ದೆ ಕೊಂಟೋಗೋಳ. ಹಾಲ್ನಹಳ್ಳಿಲಿ ನನ್ನ ತಂಗಿ ಅವಳ ಇಲ್ಲಿ ರಾಗಿ ಹಾಲ್ನಹಳ್ಳಿಲಿ ಅಲ್ಲಿ ಅವಳು ನಾನು.
ಅಲ್ಲ ಕಣಮ್ಮ, ಒಂದೇ ಮನೆ ಅಕ್ಕಪಕ್ಕ ಮನೇಲಿ ಇದ್ದೀರಿ, ನಿಮ್ ಮಗಳು ಅದು ನಿಮ್ಮ ಮಗಳನ್ನ ನಿಮ್ಮ ಮೊಮ್ಮಗನೇ ಹಿಂಗ್ ಮಾಡ್ತಾನೆ ನಿಮ್ ಕಣ್ಣು ಮುಂದೆ. ಅಯ್ಯೋ ಏನು ಮಾಡಕ್ಕಂತ ನಾ ಕಂಡಿದ್ದಾನ ಅವ್ರ ಮನೆ ತಕ್ಕ ನಾನು ಓದವಳಲ್ಲ, ಅಳಿಯ ಒಳ್ಳೆಯವನಲ್ಲ, ನಾನು ಓದವಳಲ್ಲ. ನನ್ನ ಮಗ್ಳಿಗೆ ಶಿಕ್ಷೆ ಐತೆ ಅಂತ ನಾನು ಕದ್ದಂಗೆ ಕಾಣ್ದಂಗೆ ಏನಾರು ಕೊಡೋದು ಬಿಡೋದು ಮಾತಾಡ್ಸೋದು ಬುದ್ಧಿ ಹೇಳೋದು ಎಲ್ಲನೂ ಮಾಡ್ತಿದ್ವಿ ಕಣ್ಕಂದ. ನಾನೇನು ಮಾಡಿಲ್ಲ, ಅವ್ನ ಮನೇಲಿ ಹೋಗಿ ನಾನು ಏನು ಮಾಡಿಲ್ಲ. ಇಂಥದ್ದು ಅನ್ಯಾಯ ಆಗೋಗೋದು ಈಗ ಏನು ಮಾಡ್ಬೇಕು? ಏನು ಮಾಡ್ಬೇಕು ನೋಡ್ರಪ್ಪ ನೀವೇ, ನಾನು ಏನು ಮಾಡ್ನಕ್ಕಂದ ನನಗೆ ಗೊತ್ತೇ ಇಲ್ಲ. ಸಾಯ್ಸವನ ಹೋಗಿ ಸುಟ್ಟಾಕವನೆ ಅಂತಲೇ ಗೊತ್ತೇ ಇಲ್ಲ. ಈ ನಿಮ್ಮ ಮೊಮ್ಮಗ ಜನ ಹೇಳ್ಬಿಟ್ಟು ನೆನಜಿನ ಎಡ್ತಪ್ಪಲ್ಲ ನೀರು ಬಿಟ್ಟು ನಾನು ಗುಳಿ ಬಿಟ್ಟಿರೋದು ಎತ್ತು ತಾಯಿ ಅಂತ ಇಲ್ಲಿ ಕೂತ್ಕೊ ಬಾಯಿ ಬಡಿತಿದ್ದೆ ಹೇಳ್ಕ. ನನಗೆ ಗೊತ್ತೇ ಇಲ್ಲ ತಗೊಂಡೋಗಿ ಬೇಯಿಸವನೆ ಅಂತ, ಆಸ್ಪತ್ರೆಲ್ಲ ಅವಳೆ ಅಂತ ತಿಳ್ಕೊಂಡಿದ್ದು. ನಿಮ್ಮ ಮೊಮ್ಮಗ ಒಬ್ಬನೇ ಮಾಡಿರೋದು ಈ ಕೆಲಸ? ಹ್ಞೂ ಅವನೇ, ಅವನೊಬ್ಬನೇ, ಇನ್ನು ಯಾರೂ ಇತ್ತಿಲ್ಲ, ಅವ್ರ ಜೊತೆಗೆ ಯಾರೂ ಇಲ್ಲ ಕಣ್ಕಂದ. ಸುಟ್ಟಾಕ್ತಾರೋ ಒಬ್ಬರೇ ಇರ್ತಾರ? ಸುಟ್ಟಿರೋದು ಒಬ್ಬರೇ ಇದ್ರಂತ 5-6 ಜನ ಯಾರ್ಯಾರೋ ಒಂದ್ಗೋಗಿದ್ರಲ್ಲ ಇಲ್ಲಿ ಕಾರ್ನಲ್ಲಿ. ಅವ್ರ ಚಿಕ್ಕಪ್ಪನ ಹೆಡ್ತಿ ಚಿಕ್ಕಪ್ಪನ ಮಗ ಎಲ್ಲ ಹೋಗಿದ್ರು, ಅಲ್ಲೆಲ್ಲ ಮಾತಾಡ್ಕೊಂಡಿದ್ರೇನ ಯಾರೋ ಒಂದು 5-6 ಜನ ಇದ್ರಂತ. ಸರ್ ನನ್ನ ಬೆಳಿಗ್ಗೆ ಆಗಿರೋದು ಇದು. ಅದು ಸರ್ ನಮಗೂ ಇಲ್ಲ, ನಮಗೆ ಸಂಬಂಧನೇ ಆಗಬೇಕು. ಆದರೂ ನಾವು ಇರಲಿಲ್ಲ, ಜಮೀನ್ ಹತ್ರ ಇದ್ದು. ಆದರೂ ನಮ್ಗೆ ಸಂಬಂಧ ಗೊತ್ತಾಗಿದ್ದು ಮಧ್ಯಾಹ್ನ 1 ಗಂಟೆ, ಅಲ್ಲಿ ಗಂಟು ನಮ್ಗೆ ಗೊತ್ತಿಲ್ಲ. ಏನು ಗೊತ್ತಾಯ್ತು? ಮಧ್ಯಾಹ್ನ 1 ಗಂಟೆಲಿ ಸಾವಾಗಿದೆ ಅಂತ ಗೊತ್ತಾಯ್ತು, ಯಾರೋ ಹೊರಗಡೆ ಹೇಳಿದ್ರು ನಮಗೆ. ಆಮೇಲೆಲ್ಲ ಫೋನ್ ಮಾಡೋದಕ್ಕೆ ಹಿಂಗೆ ಅಂತ ಎಲ್ಲ ಸ್ವಲ್ಪ ಮಾತಾಡ್ಕೊತಿದ್ರು. ಅವಾಗೆಲ್ಲ ತಿಳಿಸಿದಾಗ ಕೇಳಿದಾಗ ನಾವು ಹಿಂಗೆ ಸಾವಿ ಆಗೋಗಿದೆ ಅಂತ ಹೇಳ್ಬಿಟ್ಟು, ಅಷ್ಟೊತ್ತಿಗೆ ಆಗಲೇ ನಾವು ಹಸು ದನ ಎಲ್ಲ ಮೇಯ್ಸಕ್ಕೆ ಹೋಗಿದ್ದೋ. ಆ ಟೈಮಲ್ಲಿ ನಮಗೆ ಗೊತ್ತಾದ್ದು ಬೆಂಕಿಗೆ ಹಾಕಿ ಬಿಡೋರು ಅಂತ ಗೊತ್ತಾಯ್ತು ಅಷ್ಟೇ. ಅಲ್ಲಿ ಗಂಟ ನಮ್ಗೆ ಏನು ಗೊತ್ತಾಗಿಲ್ಲ. ಮನೆ ಹತ್ರ ಏನು ಅಂತ ಗೊತ್ತಿಲ್ಲ. ಮಗ ಬಂದು ಏನೋ ಹೊಡೆದವನೆ ಅಂತ ಗೊತ್ತಾಯ್ತು. ಹೊಡೆದಿರೋ ದಿವಸಕ್ಕೆ ಏನೋ ತಲೆ ಓಪನ್ ಆಯ್ತಂತೆ ತಾಯಿಗೆ. ಆ ಓಪನ್ ಆದಾಗ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಹೋಗೋರು ಅವರು. ಮಗನೇ ಕರ್ಕೊಂಡು ಹೋಗಿರ್ಬೇಕು, ನಾವು ಸಾಮಾನ್ಯ ನಮಗೂ ಗೊತ್ತಿಲ್ಲ. ಅದು ಕರ್ಕೊಂಡು ಹೋಗಿ ಅವ್ರು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಅವರೆಲ್ಲೋ ಹಂಗೆ ಜಮೀನ್ ಕಡೆ ತಗೊಂಡೋಗ್ಬಿಟ್ಟು ಅಲ್ಲೇ ಸುಟ್ಟಾಕವ್ರೆ ಅಂತ ಮಾಹಿತಿ ಗೊತ್ತಾಯ್ತು ನಮಗೆ. ಅದು ಗೊತ್ತಿಲ್ಲ, ಸತ್ತಿಲ್ಲ ಸಾಮಾನ್ಯ ಇನ್ನೂ ಜೀವ ಇತ್ತು ಅನ್ನಿಸ್ತದೆ. ಅಷ್ಟರಲ್ಲಿ ಕಾರ್ಗೆ ಹಾಕೊಂಡು ತಗೊಂಡೋಗವ್ರೆ. ತಗೊಂಡೋಗಿ ಅಲ್ಲಿಂದ ಅವರು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅವರು ಹಂಗೆ ಎಲ್ಲ ಅವರು ಹಂಗೆ ಜಮೀನ್ ಹತ್ರ ಹೋಗ್ಬಿಟ್ಟು ಸುಟ್ಟಾಕವ್ರೆ ಅವರು. ಅವ್ರ ಒಬ್ಬರೇ ಅಂತ ಇಲ್ಲ, ಸುಮಾರು ಜನ ಅವ್ರೊಬ್ಬರೇ ಮಾಡೋಕ್ಕಾಗಲ್ಲ. ಅದು ಎಲ್ಲ ಸುಮಾರು ಜನ ಸೇರ್ಕೊಂಡಿರ್ಬೇಕು ಅದಕ್ಕೆ. ಅವ್ರೊಬ್ಬರೇ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಅವ್ರ ಅಕ್ಕಪಕ್ಕ ಜನಗಳು ಅವ್ರೆ. ಅದು ಸುಮಾರು ನಮಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಅದೇ ಅಕ್ಕಪಕ್ಕ ಅವ್ರ ಸಂಬಂಧಿಕರು ಸೇರ್ಕೊಂಡಿರ್ತಾರೆ ಸರ್. ಅದಂತೂ ನಮ್ಗೆ ಗೊತ್ತಿಲ್ಲ, ಅದು ಏನು ವಿಚಾರಕ್ಕಾಗಿದೆ ಅಂತ ಗೊತ್ತಿಲ್ಲ. ಇದು ಸಾಮಾನ್ಯ ಮೊದಲು ಗಲಾಟೆ ನಡೀತಾನೆ ಇತ್ತು. ಇದು ಈ ಒಂದು 2 ತಿಂಗಳಿಂದನೂ ಸ್ವಲ್ಪ ಎಲ್ಲೋ ಗಲಾಟೆ ನಡೀತಾ ಇತ್ತು. ಈಗ ಅದು ಇವತ್ತು ಗಂಟೆ ಅವರು ಮತ್ತೆ ನಮ್ಮ ತಾಯಿ ಮನೇಲಿ ಮನೆ ಕತ್ತಾ ಇದ್ರು. ಅವರು ಇಲ್ಲಿಂದ ನಮ್ಮ ತಾಯಿ ಮನೆ ಇದೆ, ಅಲ್ಲೂ ಸೂದ ಅವರು. ಅವ್ರು ಸಾಯಂಕಾಲ ಗಂಟೆ ಇಲ್ಲೇ ಇರೋರು. ಸಾಯಂಕಾಲ ಹೋಗ್ಬಿಟ್ಟು ನೈಟ್ ಅಲ್ಲಿ ಮನೆ ಕೇಳೋರು. ಮನೆ ಇದೆ, ಮನೆನೇ ಇದೇ ಮನೆ ಇದ್ರು. ಅವರು ನೈಟು ಭಯ ಪಡೋರು. ನಾನು ಒಬ್ಬರೇ ಇದ್ರು. ಹೆಚ್ಚು ಮಗ ಅಲ್ಲಿ JP ನಗರದಲ್ಲಿ ಇರೋದು. ಇವಳು ಒಬ್ಬಳೇ ಇದ್ಲಲ್ಲ, ಇದರಿಂದ ನೈಟು ನಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ಬಿಟ್ಟು ಹೋಗಿ ಆ ಪಕ್ಕದ ಮನೇಲಿ ಮನೆ ಕತೆ ನಮ್ಮ ತಾಯಿ ಮನೇಲಿ. ಮಗ ಬರ್ತಿರ್ಲಿಲ್ಲ. ಏನು ಅನ್ನೋದು ಅದೇ ನಮ್ಗೆ ಗೊತ್ತಿಲ್ಲ ಸರ್. ಅದು ನಮಗೆ ಗೊತ್ತಾಗಿಲ್ಲ ಮಗ ತಾಯಿನೇ ಸಾಯಿಸುವಂತದ್ದು ತಪ್ಪೇನೋ ಮಾಡಿರೋದು ಸರ್. ಅದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಅದು ಅವ್ರನ್ನೇ ಕೇಳಿದ್ರೆ ಗೊತ್ತಾಯ್ತದೆ ಏನು ಅಂತ. ಈ ಗಲಾಟೆ ಆಯ್ತಿತ್ತು ಅಂತಿದ್ರಲ್ಲ ಅವರು. ಅದೇ ಮೊದಲೊಂದು 2 ಸಾರಿ ಗಲಾಟೆ ನಡೀತಾ ಇತ್ತು ಇದೇ ಥರ ವಿಷಯ, ಏನೇನೋ ಹಂಗೆ ಹಿಂಗೆ ಅನ್ಕೊಂಡ್ರೆ ಅವ್ರಿಗೆ ಹೊಡೆಯೋಕ್ಕೂ ಪ್ರಯತ್ನ ಪಡ್ತಾ ಇದ್ರು. ಆಗ ಅವಳು ಭಯ ಭೀತಿಯಾಗಿ ನಮ್ಮನ್ನ ಚೀರಿಸ್ಬಿಡ್ತಾನೆ ಅನ್ನೋ ಲೆಕ್ಕಕ್ಕೆ ಅವಳು ಅಲ್ಲಿ ಬಂದು ಮನೆ ಕತೆ ನಮ್ಮ ತಾಯಿ ಮನೇಲಿ. ಈಗ ನೆನ್ನೆ ಹಿಂಗೆ ಥರ ಆಗಿದೆ, ಬೆಳಗ್ಗೆ ಹಿಂಗಾಗಿ ಸರ್. ಅದಂತೂ ಗೊತ್ತಿಲ್ಲ, ನಮ್ಮದು ಮನೆ ದೂರ ಇರೋದು ಅಲ್ಲಿ. ಇಲ್ಲಿ ಯಾರು ತಡೆದಾರೆ ಏನು ಅಂತಲೇ ನಮಗೆ ಮಾಹಿತಿ 12 ಗಂಟೆ ಗಂಟಲು ಮಾಹಿತಿ ಗೊತ್ತಾಗಿಲ್ಲ ನಮಗೆ. 12 ಗಂಟೆ ಮೇಲೆ ನಮ್ಗೆ ಯಾರು ಅಲ್ಲೆಲ್ಲ ಹಿಂಗೆ ಹೊಡೆದಾರಂತ ಗೊತ್ತಾಯ್ತು. ಅದೇ ಈ ಥರ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಅಂತ ಎಲ್ಲ ತಿಳ್ಕೊಂಡಿದ್ರು ಅಷ್ಟೇ. ಇಲ್ಲಿ ಕಾರಲ್ಲಿ ತಗೊಂಡೋದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಅಂತ. ಇವ್ರು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಇವರು ಅಲ್ಲಿ ಸುಟ್ಟಾಕ್ಬಿಡೋರು. ಗಲಾಟೆ ಏನೋ ಆಯ್ತದೆ, ಅಚಾನಕ್ ಏನೋ ಆಗೋಯ್ತು. ಅಟ್ಲೀಸ್ಟ್ ಊರವ್ರಿಗೂ ಹೇಳ್ದೇನೆ ಮಾಡ್ದಾನೆ ಹಿಂಗೆ ಸುಟ್ಟಾಕ್ಬಿಡೋದು ಅಂದ್ರೆ ಅದೇ ಗೊತ್ತಾಯ್ತಲ್ಲ ಸರ್ ನಮ್ಗೆ. ಈ ಥರ ಕಾನೂನು ಯಾರು ತಂದಿಲ್ಲ, ಇದು ಮಾಡಂಗೂ ಇಲ್ಲ. ಇದನ್ನ ಅದೇನೇ ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ್ರು ಇದನ್ನ ಕಾನೂನು ಮಾಡಂಗಿಲ್ಲ. ಇದನ್ನ ಕೊಲೆ ಮಾಡಂಗಿಲ್ಲ ಸರ್. ಇದನ್ನ ಅವ್ರ ಇಷ್ಟ ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಕೋರ್ಟ್ ಇದೆ, ಕಾನೂನು ಇದೆ. ಇದೆಲ್ಲ ಮಾಡೋಕೆ ಅವ್ರಿಗೆ ಅಧಿಕಾರ ಕೊಡಂಗಿಲ್ಲ. ಈ ಮಗನೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರೇ ಆದ್ರೂ ಒಬ್ಬನ ಕೊಲೆ ಮಾಡೋ ಅಷ್ಟು ಇದಿಲ್ಲ ಅವ್ರಿಗೆ. ಊರಲ್ಲಿ ಯಾರು ತಡಕ್ಕೆ ಕೇಳ್ತಿರ್ಲಿಲ್ಲ ಗಲಾಟೆ ಆದಾಗ್ಲೂ ಸರ್? ಇಲ್ಲ ಸರ್, ಆ ಟೈಮ್ ಸರ್ ಯಾರು ಕೇಳಿದ್ರಂತ ಇಲ್ಲಿ ಅಕ್ಕಪಕ್ಕ ಹೇಳಿದ್ರಂತ ಹೆಂಗಸರು ಎಲ್ಲ ಜಮೀನು ಕೆಲಸ ಕೊಟ್ಟೋಗಿದ್ರು ಎಲ್ಲ. ಯಾರು ಕೇಳಕ್ಕೆ ಹೆಂಗಸರು ಕೇಳಕ್ಕೆ ಹೋದಾಗ ಇಲ್ಲ ನಾವು ಇರ್ಬೇಕಲ್ದ್ರೆ ಅವ್ರು ಇರಬೇಕು ಅಂತೇನೋ ಮಾತಾಡಿದ್ರಂತೆ. ಅದಷ್ಟು ಮಾತ್ರ ಕೇಳ್ಪಟ್ಟ ನಾವು.
ಯಾವ ವಿಷಯ ಗಲಾಟೆ ಆಗಿದ್ದಾಳೆ ಇದ್ದೆ ಸರ್ ಅದು ಬಂತು ಗೊತ್ತಿಲ್ಲ ನಮಗೆ, ಬರೀ ಗಲಾಟೆ ಯಾವ್ದೋ ಬರೀ ಗಲಾಟೆ. ಗಲಾಟೆಲಿ ಹೇಳ್ತಿದ್ದ ಒಂದು ತಾಯಿ ಇರ್ಬೇಕಲ್ಲ ಅನ್ನೋ ಥರಕ್ಕೆ ಏನೋ ಮಾತಾಡ್ದಂತ ನಿನ್ನೆ. ರೋಸ್ ಹೋಗಿದ್ನ. ಅಷ್ಟು ಏನೋ ರೋಸ ಹತ್ತಿರ್ಬೇಕು ಅವ್ರಿಗೆ. ತಮ್ಮ ಹೆಸರು? ನನ್ನ ಹೆಸರು ಪರ್ವತಪ್ಪ ಅಂತ. ನಿನ್ನೆ ಮಧ್ಯಾಹ್ನ ಸಮಯದಲ್ಲಿ ನನ್ನ ಮೊಬೈಲಿಗೆ ಒಂದು ಕರೆ ಬರ್ತದೆ. ಆ ಕರೆ ಮೂಲಕ ಒಬ್ಬರು ಕಾಲ್ ಮಾಡಿ ನಮ್ಮ ಊರಿನಲ್ಲಿ ಹೀಗೆ ಒಬ್ಬ ತಾಯಿಗೆ ಮಗನೇ ಸಾಯಿಸಿ ತದನಂತರದಲ್ಲಿ ಬೆಂಕಿಯಿಂದ ಸುಟ್ಟು ಹಾಕಿದ್ದಾನೆ ಆ ಬಾಡಿಯನ್ನು ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾನು ಕೂಡಲೇ ಜೈಪುರ PSI ಅವರಿಗೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಏನಾಗಿದೆ ತಿಳ್ಕೊಂಡು ನನಗೆ ಮಾಹಿತಿ ನೀಡಿ ಅಂತೇಳಿ ಹೇಳ್ತೀನಿ. PSI ಜೈಪುರ ಅವರು ಆ ಒಂದು ಸ್ಥಳಕ್ಕೆ ಕೆ ಮಾದಳ್ಳಿ ಅಂತೇಳಿ ಜೈಪುರ ಠಾಣಾ ವ್ಯಾಪ್ತಿದು ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯರನ್ನು ಕೇಳಾಗಿ ಕೆಲವೊಬ್ಬರು ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಇನ್ನು ಕೆಲವೊಬ್ಬರು ಏನೋ ಒಂದು ಘಟನೆ ಆಯಿತು, ಬಟ್ ಅದು ಎಲ್ಲಿ ಆಯಿತು, ಯಾವ ಥರ ಆಯಿತು ಏನು ಅಂತೇಳಿ ಒಂದು ಸರಿಯಾದ ಮಾಹಿತಿಯನ್ನು ಕೊಡಲ್ಲ. ಅದಾದಮೇಲೆ PSI ಅವರು ಅಲ್ಲಿ ಏನು ಯಾವ ಮನೆ ಹತ್ರ ಘಟನೆ ಆಯಿತು ಅಂತೇಳಿ ಅಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿದಾಗ ಅಲ್ಲಿ ರಕ್ತದ ಕಲೆಗಳಿರುವುದು ಕಂಡು ಬರ್ತದೆ. ಆ ಒಂದು ಇದನ್ನು ಆಧರಿಸಿ ಅಲ್ಲಿ ಏನೊಬ್ಬರು ಸುಧಾ ಅಂತೇಳಿ ಇರ್ತಾರೆ, ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಸುಧಾ ಮತ್ತು ಅವ್ರ ಗಂಡ, ಅವರು ಮಗ, 3 ಜನ ಇರ್ತಾರೆ. ಮಗನ ಹೆಂಡತಿ ಮತ್ತು ಮಕ್ಕಳು ಇವರೆಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಒಂದು ಮನೆಯಲ್ಲಿ ಆ ಸುಧಾ ಅನ್ನೋರು ಡೆತ್ ಆಗಿದ್ದ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಈ ಒಂದು ಘಟನೆ ನಮಗೆ ಹೊರಗೆ ಬರ್ತದೆ. ಈ ಒಂದು ಘಟನೆ ಏನಂತಂದರೆ ಸುಧಾ ಅನ್ನೋರು 48 ವಯಸ್ಸು. ಇವರು ಮತ್ತು ತಮ್ಮ ಗಂಡ ಮತ್ತು ಮಕ್ಕಳ ಜೊತೆ ಏನು ಜೀವನ ಮಾಡ್ತಾ ಇರ್ತಾರೆ. ಒಂದು 3 ತಿಂಗಳ ಹಿಂದ್ಗಡೆ ಆ ಒಂದು ತಾಯಿ ಏನಿದ್ದಾರೆ ಸುಧಾ ಅಂತೇಳಿ, ಇವರು ಯಾರ್ದೋ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಒಂದು ಫೋಟೋನೋ ವಿಡಿಯೋನೋ ಮಾಡಿ ಆ ಮಗನಿಗೆ ಕಳಿಸಿದ್ರು. ಅದಾದಮೇಲೆ ಮಗ ತಾಯಿಗೆ ಜಗಳ ತೆಗೆದಿದ್ದ. ಈ ವಯಸ್ಸಿನಲ್ಲಿ ನೀನು ಈ ಥರ ಯಾಕೆ ಮಾಡ್ತಾ ಇದೆ ಅಂತೇಳಿ ಜಗಳ ತೆಗೆದಿದ್ದ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗಲಾಟೆ ನಡೀತಾ ಇತ್ತು ಅಂಥೇಳಿ ಅವ್ರ ತಾಯಿ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಕೂಡಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ರಕ್ತದ ಕಲೆಗಳು ಮತ್ತು ಆ ಒಂದು ಅಫೆನ್ಸ್ಗೆ ಉಪಯೋಗಿಸಿದ ಒಂದು ದೊಣ್ಣೆ ಇದೆಲ್ಲ ಸಿಗ್ತದೆ. ಅದಾದಮೇಲೆ ಎಲ್ಲಿ ಒಂದು ಬಾಡಿಯನ್ನು ಸುಟ್ಟಾಕಿದ್ದಾರೆ ಅಂತೇಳಿ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ನಾವು ಭೇಟಿ ನೀಡಿ ನೋಡಿದಾಗ ಅಲ್ಲಿ ಆವಾಗಲೇ ಒಂದು ಸೌದೆ ಹಾಕಿ ಸುಟ್ಟಿದ ಒಂದು ದೇಹ ಅಲ್ಲಿ ಸುಟ್ಟು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮವರು ಭೇಟಿ ನೀಡಿ ಅದನ್ನು ಆರಿಸಿ ಒಂದು ಹೆಚ್ಚಿನ ಒಂದು ಸಾಕ್ಷ್ಯ ಹಾಳಾಗದಂತೆ ಇದು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಪ್ರಕರಣದ ಪ್ರಮುಖ ಆರೋಪಿ ಏನು ಶಿವರುದ್ರಪ್ಪ ಅಂತ ಏನು ಇದ್ದಾರೆ ಅವನನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ತಾಯಿ ಈ ಥರ ಮಾಡೋದ್ರಿಂದ ನಾನು ಕೊಲೆ ಮಾಡಿದ್ದೆ ಮತ್ತು ಕೊಲೆ ಮಾಡಿ ನಾನು ಹೋದೆ. ಅದಾದಮೇಲೆ ಆತನ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಇನ್ನೂ ಬದುಕಿದ್ದಾರೆ ಅಂತೇಳಿ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ದಾರಿ ಮಧ್ಯದಲ್ಲಿ ಅವರು ಡೆತ್ ಆಗ್ತಾರೆ. ಡೆತ್ ಆದಮೇಲೆ ಇದನ್ನು ಮತ್ತೆ ಊರಿಗೆ ತಂದರೆ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಕೇಸು ಬಯಲಿಗೆ ಬರ್ತದೆ ಅಂತೇಳಿ ಇದನ್ನು ಮುಚ್ಚಿ ಹಾಕುವ ಒಂದು ಉದ್ದೇಶದಿಂದ ಆತ ತನ್ನ ತಂದೆಗೆ ಫೋನ್ ಮಾಡಿ ಇವರಿಬ್ಬರ ಒಂದು ಚಿಕ್ಕಪ್ಪನ ಮಕ್ಕಳ ಇಬ್ಬರು ಸಹಾಯದಿಂದ 4 ಜನ ಸೇರಿಕೊಂಡು ಸೌದೆಯನ್ನು ಒಂದು ತೋಟದಲ್ಲಿ, ಅಲ್ಲಿಂದ 4-5 ಕಿಲೋಮೀಟರ್ ದೂರ ಇದೆ, ಆ ತೋಟದಲ್ಲಿ ಸೌದೆಯನ್ನು ತರಿಸಿ ಅಲ್ಲಿ ಆ ಒಂದು ದೇಹವನ್ನು ಅಲ್ಲಿ ಸುಟ್ಟು ಹಾಕ್ತಾರೆ. ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಈಗ ನಾವು ಈಗಾಗಲೇ ತಂದೆ ಮತ್ತು ಮಗ ಇಬ್ಬರನ್ನು ನಾವು ಸೆಕ್ಯೂರ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತು ಆದಷ್ಟು ಬೇಗನೆ ಇನ್ನಿಬ್ಬರು ಏನು ಈ ಒಂದು ಮೃತರಾದ ಮೇಲೆ ಈ ಒಂದು ಪ್ರಕರಣವನ್ನು ಪೊಲೀಸರಿಗೆ ರಿಪೋರ್ಟ್ ಮಾಡದೆ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಅಡಿಯಲ್ಲಿ ಮಗನ ಜೊತೆ ಆ 3 ಜನನೂ ಸಹಿತ ನಾವು ಸೇರಿಸಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದೀವಿ.